ರಾಷ್ಟ್ರಧ್ವಜ ಸಂಹಿತೆಯ ಪ್ರಕಾರ ಧ್ವಜಾರೋಹಣ ನಡೆಸುವ ಸ್ಥಳ ಹಾಗೂ ಧ್ವಜ ಸ್ತಂಭವು ಅತ್ಯಂತ ಸುಸ್ಥಿತಿಯಲ್ಲಿ ಸಂಪೂರ್ಣ ನೇರವಾಗಿ ಹಾಗೂ ಗೌರವಯುತವಾಗಿರಬೇಕು. ಆದರೆ ಮುಂಡರಗಿಯ ಈ ಮಿನಿ ವಿಧಾನಸೌಧದಂತಿರುವ ಆವರಣದಲ್ಲಿ ನಡುಬಾಗಿದ ಕಂಬದಲ್ಲೇ ಧ್ವಜ ಹಾರಿಸಲು ಅಧಿಕಾರಿಗಳು ಹುನ್ನಾರ ನಡೆಸಿದ್ದಾರೆಯೇ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಕಾಡುತ್ತಿದೆ. घर में बैठ के फैमिली के साथ देखते देखने की तरह से नहीं देखने की तरह कन्नड़ होंगे कोशिश इसमें माँ बच्चे माँ बेटी बाप बच्चे बैठ देखने से ये नहीं रहते एक कुछ डालते कितना कन्नड़ है कि नहीं कितना तो बोले तो बोले तुम्हारे बोले. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಆಡಳಿತದ ಪ್ರಮುಖ ಕೇಂದ್ರದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿತ್ತು. ಒಂದೇ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಡಿ ದೇವರಾಜ್ ಅರಸು ಇಲಾಖೆಯಂತಹ 3 ಪ್ರಮುಖ ಸರ್ಕಾರಿ ಕಚೇರಿಗಳು ಕಾರ್ಯಾಚರಿಸುತ್ತಿವೆ. ಇಲ್ಲಿ ಅಚ್ಚರಿಯ ಸಂಗತಿ ಏನೆಂದರೆ ಪ್ರತಿನಿತ್ಯ 3 ಇಲಾಖೆಯ ಉನ್ನತಾಧಿಕಾರಿಗಳು, ಸಿಬ್ಬಂದಿಗಳು, ಶಾಸಕ ಚಂದ್ರು ಲಮಾಣಿ, ವಿಧಾನಸಭೆ ಸಭಾಪತಿ ಜಿಎಸ್ ಪಾಟೀಲ್ ಹಾಗೂ ಅವರ ಬೆಂಗಾವಲು ಪಡೆಗಳು ಇದೇ ದಾರಿಯಲ್ಲಿ ಓಡಾಡುತ್ತವೆ. ಕಣ್ಣೆದುರೇ ರಾಷ್ಟ್ರಧ್ವಜದ ಕಂಬ ಓಲಿ ಬಿದ್ದಿದ್ದರೂ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಇದನ್ನು ಸರಿಪಡಿಸುವ ಸೌಜನ್ಯ ತೋರಿಲ್ಲ. ದಿನನಿತ್ಯ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಂಬಳ ಅನುದಾನ ಗಿಟ್ಟಿಸಿಕೊಳ್ಳುವ ಅಧಿಕಾರಿಗಳಿಗೆ ಒಂದು ಧ್ವಜ ಸ್ತಂಭವನ್ನ ನೇರವಾಗಿ ನೆಡಲು ಮನಸ್ಸಿಲ್ಲವೇ ಅಥವಾ ಅನುದಾನವೇ ಇಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ 3 ಇಲಾಖೆಯ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಜನಪ್ರತಿನಿಧಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು. ಈ ಅಪಾಯಕಾರಿ ಹಾಗೂ ಬಾಗಿದ ಧ್ವಜಸ್ತಂಭವನ್ನ ತಕ್ಷಣ ತೆರವುಗೊಳಿಸಿ ನೂತನ ಹಾಗೂ ಸುಸ್ಥಿತಿಯಲ್ಲಿರುವ ನೇರವಾದ ಕಂಬವನ್ನ ಅಳವಡಿಸಬೇಕು. ತಪ್ಪಿದ್ದಲ್ಲಿ ಮುಂಡರಗಿಯ ಕನ್ನಡಪರ ಸಂಘಟನೆಗಳು ಹಾಗೂ ದೇಶಪ್ರೇಮಿ ಜನತೆ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಮಾತನಾಡುತ್ತಿದ್ದಾರೆ. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.